ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಹುಡುಗಿ ಉಷಾ ಅಂತ. ಆ್ಯಕ್ಚುಲಿ ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ ಏನಪ್ಪ ಟಾಪಿಕ್ ಅಂತ. ಟಾಪಿಕ್ ಏನಪ್ಪ ಅಂತ ಅಂದರೆ, ನಾನು ಸಿ ಎ ಎಕ್ಸಾಮ್ಸ್ನ ಕಟ್ತಾಯಿದ್ದೀನಿ. ಸಿ ಎ ಎಕ್ಸಾಮ್ಸ್ನ ಬರಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಷ್ಟೇ ಟಾಪಿಕ್. ಸೊ ಈ ರೀಸನ್ಸ್ಗೋಸ್ಕರ ನಾನು ತುಂಬ ದಿನದಿಂದ ಯಾವುದೇ ಥರ ವೀಡಿಯೋನ ಪೋಸ್ಟ್ ಮಾಡೋದಕ್ಕಾಗಿಲ್ಲ. ಸೊ ಇದನ್ನು ನಾನು ನಿಮ್ಮ ಜೊತೆ ಏನಕ್ಕಪ್ಪ ಶೇರ್ ಮಾಡ್ಕೋತಾ ಇರೋದು ಅಂತ ಅಂದರೆ, ಆ್ಯಕ್ಚುಲಿ ನಾನು ಸಿ ಎ ಅಂತ ಯೋಚನೆ ಮಾಡಿದಾಗಲೇ ಅನ್ನಿಸ್ತು, ಇದು ನನ್ನ ಕೈಲಾಗುತ್ತಾ? ತುಂಬ ಕನ್ಫ್ಯೂಷನ್ಸ್, ತುಂಬ ಡೌಟ್ ಬಂತು. ಆ್ಯಕ್ಚುಲಿ ಯಾಕೆ ಅಂತ ಅಂದರೆ, ಈಗ ಮದುವೆ ಆಗದೆ ಇರೋರು, ಬ್ಯಾಚುಲರ್ಸ್ ಇಂಥವರು ತುಂಬ ಕಷ್ಟಪಡ್ತಿದ್ದಾರೆ ಅದನ್ನು ಪಾಸ್ ಮಾಡೋದಕ್ಕೆ. ಸಿ ಎ ಎಕ್ಸಾಮ್ಸ್ ತುಂಬ ಟಫ್ ಇದೆ ಅಂತ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋ ಅಂಥ ವಿಷಯ. ಅಂಥದ್ರಲ್ಲಿ ಇದು ನನ್ನ ಕೈಲಾಗುತ್ತಾ? ಈ ಥರ ತುಂಬ ಡೌಟ್ಸು ನನಗೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೆ. ಒಂದು ಕಡೆ ಕಟ್ಬಿಡೋಣ ಅನ್ನೋದೊಂದು ಮನಸ್ಸಿತ್ತು. ಬಟ್ ಇನ್ನೊಂದು ಕಡೆ ನಾನು ಫೇಲ್ ಆಗಿಬಿಟ್ರೆ, ಇಷ್ಟೆಲ್ಲ ದುಡ್ಡು ಕಟ್ಟಿ ಫೇಲ್ ಆಗಿಬಿಟ್ರೆ, ಮತ್ತು ನೋಡಿದವ್ರು ಏನಂತಾರೆ, ಏನಕ್ಕೆ ಬೇಕಿತ್ತು ಇವಳು ಕಟ್ಟಿದ್ಲು, ಈ ಥರ ತುಂಬ ಬಂದುಬಿಡ್ತು ನನ್ನ ಮೈಂಡಲ್ಲಿ. ಸೊ ಆಮೇಲೆ ಡಿಸೈಡ್ ಮಾಡಿದೆ, ಇಟ್ಸ್ ಓಕೆ, ಒಳ್ಳೆಯದಕ್ಕೆ ತಾನೇ ನಾನು ದುಡ್ಡನ್ನ ಖರ್ಚು ಮಾಡ್ತಾ ಇರೋದು, ಅಥವಾ ಅದರಿಂದ ನಾನು ಫೇಲ್ ಆದ್ರೂ ಕಲ್ತಿರ್ತೀನಿ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಸೊ ಕಟ್ಟೋಣ, ನನಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕೋಣ, ಅದ್ರ ಮೇಲೆ ಏನು ಮಾಡೋದಕ್ಕಾಗಲ್ಲ. ಹೇಳ್ತಾರಲ್ಲ, ಪ್ರಯತ್ನ ಪಡಬೇಕು, ಪ್ರತಿಫಲನ ದೇವ್ರಿಗೆ ಬಿಡಬೇಕು ಅಂತ. ಸೊ ನಾನು ಕೂಡ ಹಾಗೆ ಡಿಸೈಡ್ ಮಾಡಿಬಿಟ್ಟು ಇವಾಗ ಸಿ ಎ ಎಕ್ಸಾಮ್ಸ್ನ ಕಟ್ತಾಯಿದ್ದೀನಿ. ಇವಾಗ ನನ್ನ ಥರನೇ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆದಮೇಲೂ ಕೂಡ ಅವ್ರಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಫ್ಯಾಮಿಲಿ, ಮಗು, ಮನೆ ಕೆಲಸ ಎಲ್ಲ ಮೇಂಟೈನ್ ಮಾಡಿಕೊಂಡು ಓದೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ಟೈಮ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ಡ್ರಾಪ್ ಮಾಡಿಬಿಡ್ತಾರೆ. ಒಂದು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಓದಬೇಕು ಅಂತ ಡಿಸೈಡ್ ಮಾಡಿರೋ ಅಂಥದ್ದು. ಸೊ ನಾನು ಇದನ್ನು ಏನಕ್ಕೆ ನಾನು ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೋತಿದ್ದೀನಿ ಅಂದರೆ, ಈ ಥರ ಈ ವಿಡಿಯೋನ ನೋಡಿ ಯಾರಾದ್ರೂ ಓದಬೇಕು ಅಂತ ಇಂಟ್ರೆಸ್ಟ್ ಇದ್ದು ತುಂಬ ಹೆದ್ರುಕೊಂಡು, ಅಥವಾ ಫ್ಯಾಮಿಲಿಗೆ, ಸೊಸೈಟಿಗೆ ಹೆದ್ರುಕೊಂಡು ನೀವು ಒಂದು ಪ್ರಯತ್ನನೂ ಕೂಡ ಮಾಡದೇ ಇರೋರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಮೋಟಿವೇಟ್ ಆಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಈ ವಿಷಯನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬಾರ್ದು ಅಂತಲೇ ಅಂದ್ಕೊಂಡಿದ್ದು. ಯಾಕಪ್ಪ ಅಂತ ಅಂದರೆ, ನನಗೇನು ಅನಿಸ್ತಾಯಿತ್ತು ಅಂದರೆ, ಇವಾಗ ನಾನೆಲ್ಲ ಶೇರ್ ಮಾಡ್ಕೊಂಬಿಡ್ತೀನಿ, ಎಲ್ಲರೂ ನೋಡಿರ್ತಾರೆ, ಆಮೇಲಿಂದ ಅಕಸ್ಮಾತ್ ನಾನೇನಾದರೂ ಫೇಲ್ ಆಗೋಗ್ಬಿಟ್ರೆ ಹಿಂಗೆ, ಅವರೆಲ್ಲ ಯಾವ ಥರ ಕಮೆಂಟ್ ಮಾಡ್ತಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಎಲ್ಲರೂ ನನ್ನ ಮೇಲೆ ಅಷ್ಟು, ಇವಾಗ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತ ಅಂದರೆ ಎಷ್ಟು ಜನ ನೋಡ್ತಾ ಇರ್ತಾರೆ, ಅಂಥವರೆಲ್ಲ ಓಕೆ ಏನೋ ಮಾಡ್ತಿದ್ದಾಳೆ ಅಂತ ಎಲ್ಲರೂ ನಂಬಿಕೆ ಇಟ್ಟಿರ್ತಾರೆ. ಆಮೇಲಿಂದ ನಾನು ಅಷ್ಟು ಜನ ನಂಬಿಕೆನ ಉಳಿಸ್ಕೊಳಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಈ ಥರ ತುಂಬ ಯೋಚನೆ ಬಂದುಬಿಟ್ಟು, ಬೇಡ, ಶೇರ್ ಮಾಡೋದೇ ಬೇಡ, ಸೋಷಿಯಲ್ ಮೀಡ್ಯಾನೇ ಫುಲ್ಲು ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಅನ್ನಿಸ್ತು, ಇಟ್ಸ್ ಓಕೆ ಬಿಡು, ಪ್ರಯತ್ನ ಪಡ್ತಾಯಿದ್ದೀನಿ, ಅದು ಜನಗಳೂ ಕೂಡ ಅರ್ಥ ಮಾಡ್ಕೋತಾರೆ, ತೋರಿಸೋಣ, ಅದರಲ್ಲೇನು ತಪ್ಪೇನಿಲ್ಲ ಅಂತ ಅಂದ್ಬಿಟ್ಟು ಒಳ್ಳೆಯದನ್ನು ಅಷ್ಟೇ ತಾನೇ ಶೇರ್ ಮಾಡ್ತಾ ಇರೋದು. ಇಟ್ಸ್ ಓಕೆ ಬಿಡು, ಶೇರ್ ಮಾಡೋಣ, ಅವರು ಕೂಡ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೋತಾರೆ, ನನ್ನ ಕಡೆಯಿಂದ ಯಾವುದೇ ಥರ ರಿಸಲ್ಟ್ ಪಾಸ್ ಆಗಲಿ ಫೇಲ್ ಆಗಲಿ ಅದನ್ನು ಅವರು ಕೂಡ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಸೊ ಏನಾದರೂ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಒಂಥರನೇ ಯಾರಾದ್ರೂ ಮದುವೆ ಆಗಿರೋರು, ಈ ಥರ ಇರೋರಿಗೆ ಏನಾದರೂ ಅಟ್ಲೀಸ್ಟ್ ನನ್ನ ಕಡೆಯಿಂದ ಸ್ವಲ್ಪ ಆದರೂ ಮೋಟಿವೇಟ್, ಇನ್ಸ್ಪಿರೇಷನ್ ಆಗ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದು. ಆ್ಯಂಡ್ ನನ್ನ ಈ ಡಿಸಿಷನ್ ನಿಮಗೆಲ್ಲ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಸಜೆಷನ್ ಏನಾದರೂ ಇತ್ತು ಅಂದ್ರೂ ಕೂಡ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲರೂ ಕೂಡ ಬ್ಲೆಸ್ ಮಾಡ್ತಾಯಿರಿ. ನನ್ನ ಸಿ ಎ ಜರ್ನಿನ ನೀವೆಲ್ಲ ತಿಳ್ಕೊಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು. ಟೇಕ್ ಕೇರ್. ಬಾಯ್ ಬಾಯ್.